ಕನ್ನಡತಿ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಕರ್ನಾಟಕದ ಗದಗ ಜಿಲ್ಲೆಯ ಗಜೇಂದ್ರಗಡವು 18ನೇ ಶತಮಾನದ ಮರಾಠ ಶೌರ್ಯದ ಸಂಕೇತವಾದ ಭವ್ಯ ಕೋಟೆ ಹೊಂದಿರುವ ಐತಿಹಾಸಿಕ ಪಟ್ಟಣವಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರು ನವೀಕರಿಸಿದಂತಹ ಈ ಕೋಟೆಯು 1787ರಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಮರಾಠರ ನಡುವಿನ ಒಪ್ಪಂದದ ಸ್ಥಳವಾಗಿತ್ತು. ಈಗ ಇಲ್ಲಿನ ಪ್ರಸಿದ್ಧ ಕಾಲಕಾಲೇಶ್ವರ ದೇವಾಲಯ ಮತ್ತು ನೇಕಾರಿಕೆಯ ಉದ್ಯಮವು ಗಜೇಂದ್ರಗಡ ಸ್ಥಳದ ವಿಶೇಷವಾಗಿದೆ. ಗಜೇಂದ್ರ ಎಂದರೆ ಆನೆ. ಸುಮಾರು 800 ಅಡಿ ಎತ್ತರದ ಬೆಟ್ಟದ ಮೇಲೆ ಈ ಒಂದು ಕೋಟೆ ಅಥವಾ ಗಡ ನಿರ್ಮಾಣವಾಗಿದೆ. ಬೆಟ್ಟದ ಆಕಾರ ಆನೆಯಂತಿರುವ ಕಾರಣ ಈ ಒಂದು ಸ್ಥಳಕ್ಕೆ ಗಜೇಂದ್ರಗಡ ಎಂಬ ಹೆಸರು ಬಂದಿತು ಎಂದು ಇತಿಹಾಸದಿಂದ ನಾವು ತಿಳಿಯುತ್ತೇವೆ. ಐತಿಹಾಸಿಕ ಪ್ರಸಿದ್ಧಿ ಹೊಂದಿರುವ ಈ ಸ್ಥಳ ಧಾರ್ಮಿಕವಾಗಿಯೂ ಪ್ರಸಿದ್ಧಿ ಪಡೆದಿದೆ. ಜೊತೆಗೆ ಸಾಮಾಜಿಕ ಸೇವಾ ಮನೋಭಾವದಿಂದ ಸಮಾಜಕ್ಕೆ ಕೊಡುಗೈ ದಾನಿಗಳಾಗಿ ತನು ಮನ ಧನ ಅರ್ಪಿಸಿ ಧನ್ಯತೆ ಮೆರೆದ ಕುಟುಂಬಗಳು ಅನೇಕ. ಅಂತಹ ಕುಟುಂಬಗಳಲ್ಲಿ ದೇವಾಂಗ ಕುಲಕ್ಕೆ ಸೇರಿದ ಕಡ್ಡಿ ಮನೆತನವು ಒಂದು. ಕಡ್ಡಿ ಮನೆತನಕ್ಕೆ ಸೇರಿದ ಒಂದೇ ಕುಟುಂಬದ 3 ತಲೆಮಾರುಗಳ ವಂಶವೃಕ್ಷದ ಗುಡಿಗಳ ಹಂತ ಹಂತದ ನಿರ್ಮಾಣವೇ ಶಕ್ತಿ ದೇವತೆ ಬನಶಂಕರಿ ದೇವಿ ದೇವಸ್ಥಾನ ಮತ್ತು ನೂತನವಾಗಿ ನಿರ್ಮಿಸಿದ ದೇವಾಂಗ ಭವನ. ದಿನಾಂಕ 26/4/2026ರಂದು ಉದ್ಘಾಟನಾ ಸಮಾರಂಭದ ಅಮೃತ ಗಳಿಗೆಯ ಕ್ಷಣ. ದಿವಂಗತರಾದ ಶ್ರೀಮತಿ ಶಾಂತಮ್ಮ ಶ್ರೀ ಶಂಕರಪ್ಪ ಕಡ್ಡಿ ಇವರ ಸ್ಮರಣಾರ್ಥ ನಿರ್ಮಿಸಿದ ದೇವಾಂಗ ಭವನವನ್ನು ಸಮಾಜಕ್ಕೆ ಅತ್ಯಂತ ಭಕ್ತಿ ಪೂರ್ವಕವಾಗಿ ಗೋಮಾತೆಯ ಪೂಜೆಯೊಂದಿಗೆ, ವಾಸ್ತುಶಾಂತಿ ಹಾಗೂ ಗಣಹೋಮ ಪೂಜಾ ಕೈಂಕರ್ಯದೊಂದಿಗೆ ಕುಟುಂಬದ ಸರ್ವ ಸದಸ್ಯರು ಭಾಗವಹಿಸಿ ದೇವಾಂಗ ಸಮಾಜದ ಗಣ್ಯರಿಗೆ ದೇವಾಂಗ ಭವನ ಸಮರ್ಪಿಸಿದ ಆ ಮಧುರ ಕ್ಷಣಗಳು ಅನನ್ಯ. ತಾಯಿ ಬನಶಂಕರಿ ದೇವಿ ಈ ಕುಟುಂಬದ ಸರ್ವ ಸದಸ್ಯರಿಗೂ ಒಳಿತನ್ನುಂಟು ಮಾಡಲಿ, ಬೇಡಿ ಬಂದ ಭಕ್ತರೆಲ್ಲರನ್ನು ಉದ್ಧರಿಸಲಿ ಮತ್ತು ಸದುದ್ದೇಶದಿಂದ ನಿರ್ಮಿಸಿದ ದೇವಾಂಗ ಮಂಗಲ ಭವನ ಸಮಾಜದ ಬಾಂಧವರಿಗೆ ಸದ್ವಿನಿಯೋಗವಾಗಲಿ ಎಂದು ಶುಭ ಹಾರೈಸುವ ಮನದೊಂದಿಗೆ ತಮ್ಮ ಮನೆ ಮಗಳು ಶ್ರೀಮತಿ ಸುಮಂಗಲಾ ಕೃಷ್ಣ ಕೊಪ್ಪರದ್. ಸಾಹುಕಾರ ಕುಟುಂಬಗಳಲ್ಲಿ ಒಂದಾಗಿರುವಂತಹ ಕಡ್ಡಿ ಕುಟುಂಬದವರ ಸಾಮಾಜಿಕ ಸೇವೆ ಅನನ್ಯವಾಗಿರುವಂಥದ್ದು. ಅದರಲ್ಲಿಯೂ ದೇವಾಂಗ ಸಮಾಜಕ್ಕೆ ಅವರ ಕೊಡುಗೆ ಅಪಾರವಾದದ್ದು. ಅದೇ ನಿಟ್ಟಿನಲ್ಲಿ ನಮ್ಮ ದೇವಾಂಗ ಸಮಾಜದ ಶ್ರೀ ಬನಶಂಕರಿ ಗುಡಿಯ ಗೋಪುರ ಮತ್ತು ಗುಡಿಯ ಜೀರ್ಣೋದ್ಧಾರ ಕೂಡ ದಿವಂಗತ ಶ್ರೀ ಸಂಕಪ್ಪ ಶ್ರೀ ಶಿವಬಸಪ್ಪ ಕಡ್ಡಿ ಇವರ ಸ್ಮರಣಾರ್ಥವಾಗಿ ಕಡ್ಡಿ ಬಂಧುಗಳೇ ನಿರ್ಮಾಣ ಮಾಡಿರುವಂಥದ್ದು. ನಾವು ಇವತ್ತಿನ ದಿವಸ ಅದನ್ನ ನೆನಬೇಕಾಗುತ್ತೆ. ಜೊತೆಗೆ ಒಂದು ಮಾತು ಬರುತ್ತೆ, ಮಾಡಿದೆನೆನ್ನುವುದು ಮನದಲ್ಲಿ ಒಳಗಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದೆ ನೆನ್ನದಿರಿ ಲಿಂಗಕ್ಕೆ, ಮಾಡಿದೆ ನೆನ್ನದಿರಿ ಜಂಗಮಕ್ಕೆ, ಮಾಡಿದೆ ನೆನ್ನುವುದು ಮನದಲ್ಲಿ ಇಲ್ಲವಾದರೆ ಬೇಡಿದ್ದ ನೀಡುವುದು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ ಶರಣರು. ಆ ನಿಟ್ಟಿನೊಳಗ ನಮ್ಮ ಕಡ್ಡಿ ಕುಟುಂಬದವರ ಒಂದು ಸಾಮಾಜಿಕ ಸೇವೆ ಅನನ್ಯವಾಗಿರುವಂಥದ್ದು. ಜೊತೆಗೆ ಇಂದಿನ ದಿನ ಅವಿಸ್ಮರಣೀಯ ದಿನ, ನಮ್ಮ ಸಮಾಜದ ಬಾಂಧವರು ಮರೆಯಲಾಗದ ದಿನ. ಏಕೆಂದರೆ ಶತಮಾನಗಳಿಂದ ಭಕ್ತರ ನಂಬಿಕೆ, ಶಕ್ತಿ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿರುವ ಶ್ರೀ ಬನಶಂಕರಿ ದೇವಸ್ಥಾನವು ನಮ್ಮ ಪ್ರದೇಶದ ಆಧ್ಯಾತ್ಮಿಕ ಕೇಂದ್ರವಾಗಿ ಬೆಳಗುತ್ತಿದೆ. ದೇವಿಯ ಅಪಾರ ಕೃಪೆಯಿಂದ ಅನೇಕ ಭಕ್ತರು ಇಲ್ಲಿ ಶಾಂತಿ, ಸೌಭಾಗ್ಯ ಮತ್ತು ಸಾಧನೆಗಳನ್ನು ಅನುಭವಿಸುತ್ತಿದ್ದಾರೆ. ಈ ಪವಿತ್ರ ಕ್ಷೇತ್ರದ ಮಹತ್ವವನ್ನು ಅರಿತು ಸಮಾಜದ ಮತ್ತು ಇತರ ಸಮಾಜದ ಬಡ ಜನರಿಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲು ಅನುಕೂಲವಾಗುವ ದೃಷ್ಟಿಯಿಂದ ಶ್ರೀಯುತ ಕಡ್ಡಿ ಕುಟುಂಬದವರು ದಿವಂಗತರಾದ ಶ್ರೀಮತಿ ಶಂಕರಪ್ಪ ಕಡ್ಡಿಯವರ ಸ್ಮರಣಾರ್ಥವಾಗಿ ನಿರ್ಮಿಸಿರುವ ದೇವಾಂಗ ಭವನ ಇಂದು ಲೋಕಾರ್ಪಣೆಯಾಗಿದೆ. ಇದು ನಮ್ಮೆಲ್ಲರ ಸಂತಸದ ವಿಷಯ. ಅದರ ನಿಮಿತ್ತವಾಗಿ ಕಡ್ಡಿ ಕುಟುಂಬದವರ ಮೇಲೆ ಇರಲಿ ಎಂದು ಹಾರೈಸುತ್ತಾ, ಅವರು ದೇವಾಂಗ ಸಮಾಜದ ವತಿಯಿಂದ ಅವರಿಗೆ ಯಾವಾಗಲೂ ಕೂಡ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ತಾಯಿಯ ಆಶೀರ್ವಾದ ಸದಾ ಅವರಿಗೆ ಇರಲಿ. ದೇವಿ ಅವರಿಗೆ ಆರೋಗ್ಯ, ಆಯುಷ್ಯ, ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ದೇವಿ ಹತ್ರ ಪ್ರಾರ್ಥಿಸೋಣ ಅಂತ ಹೇಳ್ತಾ, ಸಾಹುಕಾರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ ಅನಿಸುತ್ತೆ ಅವರಿಗೆ. ಯಾಕೆಂದ್ರೆ ಈ ಭವನ ನಿರ್ಮಾಣ ಮಾಡಬೇಕಾದ್ರೆ ನಾವು ಸಮಾಜದ ಯಾರೂ ಬಂದು ನಿಂತಿಲ್ಲ. ಒಂದು ನಾವು ಮಣ್ಣು ಹಾಕ್ಸಿಲ್ಲ, ಹೊಸದು ಹಾಕ್ಸಿಲ್ಲ, ಸಿಮೆಂಟ್ ತರಿಸಿಲ್ಲ, ನೀರು ಹೊಡಲಿಲ್ಲ, ಪ್ಲಂಬಿಂಗ್ ಅವ್ರು ಫೋನ್ ಹಚ್ಚಿಲ್ಲ, ಎಲೆಕ್ಟ್ರಿಷಿಯನ್ ಅವರು ಫೋನ್ ಹಚ್ಚಿಲ್ಲ. ಎಲ್ಲರೂ ಕೂಡ ಸಾಹುಕಾರೇ ನಿಂತು ಮಾಡಿದ್ರೆ ದಯಮಾಡಿ ಎಲ್ಲರೂ ಕೂಡ ಚಪ್ಪಾಳೆ. ಸಾಕಷ್ಟು ಜನ ಶ್ರೀಮಂತರಿದ್ದಾರೆ, ಅದು ಕೊಡೋ ಮನಸ್ಸಿರಲ್ಲ. ಜೊತೆಗೆ ಸಾಹುಕಾರಕ್ಕೆ ಕೊಡೋ ಮನಸ್ಸಿದೆ, ಜೊತೆಗೆ ಅದನ್ನ ನಿಂತು ಅವರೇ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಮನೆ ಕಟ್ಟಿ ನೋಡೋ, ಮದುವೆ ಮಾಡಿ ನೋಡೋ ಅಂತ.
ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ. ಒಂದು ಉಸುಗಿಲ್ಲದ ಮನೆ ಕಟ್ಟಕ್ಕೆ ಹೋಗೋದಿಲ್ಲ, ಸಿಮೆಂಟ್ ಇಲ್ಲದ ಮನೆ ಕಟ್ಟಕ್ಕೆ ಹೋಗೋದಿಲ್ಲ, ಗೋಲ್ಡಿಯರ್ ಕಾಡಿಸ್ತಾರೆ, ಕೆಲಸಗಾರ ಕಾಡಿಸ್ತಾರೆ, ಪ್ಲಂಬಿಂಗ್ ಅವ್ರು ಕಾಡಿಸ್ತಾನೆ, ಎಲೆಕ್ಟ್ರಿಷಿಯನ್ ಅವ್ರು ಕಾಡಿಸ್ತಾರೆ. ಒಂದು ಲಟ್ ಇಲ್ಲ, ಒಂದು ಏನಾದರೂ ಸಾಮಗ್ರಿ ಇಲ್ಲ ಅಂದ್ರೆ ಮನೆಯೇ ನಿಂತ್ಕೊಳ್ಳುತ್ತೆ. ಬಹಳ ಟೆನ್ಷನ್. ಅದರಲ್ಲಿ ಸರ್ಕಾರ ಬಹಳ ಸಮಾಧಾನದಿಂದ ಒಂದು ಭವ್ಯ ಸುಂದರವಾಗಿರ್ತಕ್ಕಂಥ ಒಂದು ದೇವಾಂಗ ಭವನವನ್ನು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ. ನಮ್ಮ ಸಮಾಜ ಸದಾ ಸರ್ ನಿಮಗೆ ಋಣಿಯಾಗಿರುತ್ತೆ. ದೇವರ ಆಶೀರ್ವಾದ ನಿಮಗೆ ಸದಾ ಇರಲಿ. ನಿಮ್ಮ ಸಾಮಾಜಿಕ ಸೇವೆ ಹೀಗೆ ನೆರವೇರಲಿ ಅಂತ ನಾನು ದೇವಿಯ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹೀಗಾಗಿ ಸಮಾಜಕ್ಕೆ ಇವತ್ತು ಈ ಒಂದು ದೇವಾಂಗ ಭವನದ ಒಂದು ಚಾವಿಯನ್ನು, ದೇವಾಂಗ ಭವನವನ್ನು ನಮ್ಮ ಸಮಾಜದ ಮುಖಂಡರಿಗೆ ಅವರು ಅರ್ಪಣೆ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಚಪ್ಪಾಳೆ ಮೂಲಕವಾಗಿ